ವಯೋಸಹಜ ಕಾರಣಗಳಿಂದ ಅಂತ ಬರಿತಿರಲ್ಲ ನೀವು ಪತ್ರಿಕೆಯವರು, ಆ ಥರ ವಯೋಸಹಜ ಕಾರಣಗಳಿಂದ ಇವರು ಕೂತ್ಕೊಂಡೇ ಮಾತಾಡ್ತಾರೆ ಅಂತ. ನಮಸ್ಕಾರ. ಪುಸ್ತಕದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ನನಗನ್ಸೋದು ಕಾಡು ಒಬ್ಬೊಬ್ರಿಗೆ ಒಂದೊಂದು ಕತೆ ಹೇಳುತ್ತೆ. ಈಗ ಅವರ ವೃತ್ತಿ ಜರ್ನಲಿಸಮ್ ಆಗಿರೋದ್ರಿಂದ ಸಿದ್ದು ಒಬ್ಬ ಜರ್ನಲಿಸ್ಟ್ ಆಗಿ ಮತ್ತು ಒಂದು ಪ್ರಕೃತಿ ಪ್ರೇಮಿಯಾಗಿ ಕಾಡು ನೋಡಿ ಆ ಕತೆ ಕೇಳಿಕೊಂಡು ಕಾಡು ಹತ್ರ ಅವ್ರು ಬರೆದಿದ್ದಾರೆ. ಅದೇ ಕಾಡು ಅದೇ ಸಿಚುವೇಶನ್ ಬೇರೆ ಕತೆ ಹೇಳ್ಬೋದು ನಮಗೆ. ಇನ್ನೊಬ್ಬ ಹಾರ್ಡ್ಕೋರ್ ಜೀವವಿಜ್ಞಾನಿಗೆ ಬೇರೆ ಕತೆನೇ ಹೇಳ್ಬೋದು ಅದು, ಅಥವಾ ಅದೇ ಕತೆ ಇಂಟರ್ಪ್ರಿಟೇಷನ್ ಬೇರೆ ಥರ ಇರ್ಬೋದು. ಇಲ್ಲಿ ಹಾಗಾಗಿ ನಾನು ಪುಸ್ತಕದ ಬಗ್ಗೆ ಮಾತಾಡೋಕ್ಕಿಂತ ಪುಸ್ತಕದ ಸುತ್ತ ಇವಾಗ ನಮಗೆ ಕನ್ಸರ್ವೇಷನ್ ಅನ್ನೋ ಪದ ಎಲ್ಲ ಕಡೆ ಓಡಾಡ್ತಾ ಇದೆ. ಸೊ ಅದಕ್ಕೆ ಮೊದಲಿಗೆ ಕಾಡು ಅಂದರೆ ಏನು ಅಂತ. ಸೊ ಈಗ ಒಂದು ಮರ ಗಿಡ ಅಥವಾ ಆನೆ ಹುಲಿ ಅಷ್ಟೇ ಅಲ್ಲ ಕಾಡು. ಈಗ ಸುಮಾರು 50 ವರ್ಷಗಳ ಹಿಂದೆ ಈ ನ್ಯಾಷನಲ್ ಪಾರ್ಕ್ಸು, ಈ ಪ್ರಾಜೆಕ್ಟ್ ಟೈಗರ್ ಎಲ್ಲ ಡಿಕ್ಲೇರ್ ಆದಾಗ ಅವಾಗಿನ ಜೀವವಿಜ್ಞಾನ ಶೈವಾವಸ್ಥೆಯಲ್ಲಿತ್ತು. ಆಮೇಲೆ ದೇಶಕ್ಕೆ ಕಿತ್ತು ತಿನ್ನೋ ಹಸಿವಿತ್ತು, ಭಾಳ ಕಷ್ಟದ ಸಮಯ ದಾಟಿ ಬರ್ತಾಯಿತ್ತು ಅವಾಗ. ಸೊ ಪ್ರಿಯಾರಿಟೀಸ್ ಬೇರೆ ಇತ್ತು. ಅದ್ರ ಮಧ್ಯ ಇಷ್ಟು ಕಾಡುಗಳನ್ನ ಉಳಿಸ್ಕೊಂಡಿರೋದು ನಿಜವಾಗ್ಲೂ ಬಹಳ ಅದ್ಭುತವಾದ ಕೆಲಸ. ಆದರೆ ವಿಜ್ಞಾನದ ಹಿನ್ನೆಲೆ ಇಲ್ಲದಲೇ ಪೊಲಿಟಿಕಲ್ ವಿಲ್ ಇತ್ತು, ಆದರೆ ವಿಜ್ಞಾನದ ಬ್ಯಾಕಪ್ ಇರಲಿಲ್ಲ ಅದಕ್ಕೆ. ಸೊ ಗೆರೆಗಳು ಎಳೆದಾಗ ಏನಾಗುತ್ತೆ, ಹುಲಿಗಿಷ್ಟು ಆನೆಗಿಷ್ಟು ಅಂತ ಗೆರೆಗಳು ಎಳೆದ್ಬಿಟ್ಟು. ಸೊ ಈಗ 50 ವರ್ಷದ ನಂತರ ನಾವು ನೋಡಿದ್ರೆ ಎಷ್ಟೋ ನಮ್ಮ ಕಾಡುಗಳ ಕನೆಕ್ಷನ್ನೇ ಇಲ್ಲ. ಸೊ ಆನೆಗೆ ಎಷ್ಟು ಜಾಗ ಬೇಕಾಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅವಾಗ. ಸೊ ಅದಾದಮೇಲೆ ರಿಸರ್ಚ್ ಆಗ್ತಾ ಬಂತು. ಅಜಯ್ ದೇಸಾಯಿ ಅಂತ ನೀವೆಲ್ಲ ಕೇಳಿರ್ತೀರ. ಅವನೊಂದು 20 ವರ್ಷ ಆನೆಗಳ ಬಗ್ಗೆ ರಿಸರ್ಚ್ ಮಾಡಿಕೊಂಡೇ ಹೋದ. ಅದಾದಮೇಲೆ ಅವನಿಗೆ ಸುಮ್ಮನೆ ಏನಕ್ಕೋ ನಮ್ಮ ಹತ್ರ ಮಾತಾಡ್ತಾ, ನಮಗೆ ಆಲ್ಮೋಸ್ಟ್ ಅವನು ರಿಸರ್ಚ್ ಬಿಗಿನಿಂಗಿಂದ ಪರಿಚಯ ಇದ್ದ. ಏನೋ ಮಾತಾಡ್ತಾ ನನಗೆ ನಾವೊಂದು 10 ಪ್ರಶ್ನೆ ಇಟ್ಕೊಂಡು ಕಾಡಿಗೆ ಬಂದೆ. ಇವತ್ತು ನನಗೆ ಅದು 100 ಆಗಿದೆ ಬಿಟ್ಟರೆ ಆ 10ಕ್ಕೇನು ಉತ್ತರ ಸಿಕ್ಕಿಲ್ಲ ಸರಿಯಾಗಿ ಅಂತ. ಹಾಂ. ಸೊ ಒಬ್ಬ ಒಳ್ಳೆ ವಿಜ್ಞಾನಿಗೆ ಅದು ಪ್ರಶ್ನೆಗಳು ಜಾಸ್ತಿ ಆಗ್ತಾನೆ ಹೋಗಬೇಕು. ಆಮೇಲೆ ಜರ್ನಲಿಸ್ಟ್ ಅವನಿಗೆ ಒಂದು ಕಡೆ ನಾವಿದ್ವಿ ಜೊತೆಲೆ ಕಾನ್ಫ್ಲಿಕ್ಟ್ ಬಗ್ಗೆ ಕೇಳ್ಕೊಂಡೋದ್ರು. ಪಾಪ ಅವನದು ಬೆಳಗಾಂ ಭಾಷೆ. ಸೊ ಹಂಗಾಗಿ ಆದಷ್ಟು ಅವನು ಇಂಗ್ಲೀಷಲ್ಲೇ ಮಾತಾಡೋನು, ಯಾಕೆಂದರೆ ಇಲ್ಲಿ ಸೌತ್ ಕರ್ನಾಟಕಲ್ಲಿ ಬೆಳಗಾಂ ಭಾಷೆ ಮಾತಾಡಿದ್ರೆ ರೇಗಿಸ್ತಾರೆ ಅಂತ. ಬಟ್ ಭಾಳ ಇನ್ನೋಸೆಂಟಾಗಿ ಹೇಳ್ದ ಅವನು. ಇದೇ ವಿಷಯ ನೀವು ಒಂದು 20 ವರ್ಷದಿಂದ ಕೇಳಿದರೆ ನಾನು 2 ಸೆಂಟೆನ್ಸಲ್ಲಿ ಉತ್ತರ ಹೇಳ್ಬಿಟ್ಟು ಇನ್ನೊಂದು 2 ಸೆಂಟೆನ್ಸಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಟ್ಬಿಡ್ತಾಯಿದ್ದೆ ಅಂತ. ಆದರೆ ಇವತ್ತು ನನ್ನ ಹತ್ರ ನಿಜವಾಗ್ಲೂ ಉತ್ತರ ಇಲ್ಲ. ಅಥವಾ ಬರೀ ಜಸ್ಟ್ ನಿಮಗೆ ಕಾನ್ಫ್ಲಿಕ್ಟ್ ಯಾಕಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಅದು ನನಗೆ ಒಂದು 2-3 ಅವರ್ಸ್ ಆಗ್ಬೋದು. ನಿಮ್ಗೆ ಯಾರಿಗೂ ಸಮಯ ಇಲ್ಲ ಅಂತ ಅವನು ಹೇಳಿದ್ದಕ್ಕೆ ಭಾಳ ಅರ್ಥಗಳಿತ್ತು. ಅಲ್ಲಿ ಜರ್ನಲಿಸ್ಟಿಗೆ ಅರ್ಥ ಆಗಿಲ್ಲ, ಎದ್ದೋದ್ರು. ಅಂದರೆ ಇವನು ಮಾತಾಡಿ ಮುಗಿಸ್ತಾ ಎದ್ದೋದ್ರು. ಅವನ ಸಮಯ ಇಲ್ಲ ಅಂತ ಯಾಕೆ ಹೇಳ್ದ ಅಂದರೆ, ಇಷ್ಟು ಗಂಭೀರವಾದ ವಿಚಾರಕ್ಕೆ ನಿಮ್ಮಲ್ಲಿ ಸಮಯ ಇಲ್ಲ ಅಂತ. ಅದು ಒಂದು ಲೈನಲ್ಲಿ ಅವನು ಹೇಳೋಕ್ಕೆ ಆಗ್ತಾಯಿರಲ್ಲ, ಯಾಕೆಂದರೆ ಅವನ ಜ್ಞಾನ ಎಷ್ಟಿತ್ತಂದರೆ, ಈಗ ಒಂದು ಲೈನಲ್ಲಿ ಆನೆ ಯಾಕೆ ಬರ್ತವೆ, ನೀರಿಗೆ ಬರ್ತವೆ ಅಂದರೆ ಮುಗಿದೇ ಹೋಯ್ತಲ್ಲ. ಸೊ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸತಿ ಅವನು ಆಲ್ ಓವರ್ ಸೌತ್ ಈಸ್ಟ್ ಏಷ್ಯಾ ಗೌರ್ಮೆಂಟ್ಸ್ಗೆ ಕನ್ಸಲ್ಟೆಂಟಾಗಿ ಹೋಗ್ತಿದ್ದ. ಇಲ್ಲಿನೂ ಆಲ್ ಓವರ್ ಇಂಡಿಯಾ ಎಲ್ಲೇ ಕಾನ್ಫ್ಲಿಕ್ಟ್ ಆದ್ರೂ ಆಫೀಸರ್ಸ್ ಕರ್ಸೋರು, ಇಲ್ಲ ಸೆಕ್ರೆಟ್ರಿಯೇಟಿಂದ ಬರೋದು, ಏನೋ ಒಂದು ಹೋಗೋನು. ಒಂದು ಸತಿ ಇವನಿಗೆ ಛತ್ತೀಸ್ಗಢದಿಂದ ಒಂದು ಬುಲಾವ್ ಬಂತು. ಸೊ ಅಲ್ಲಿ ಸೆಕ್ರೆಟ್ರಿಯೇಟ್ ಲೆವೆಲ್ಲಿ ಯಾರೋ ತುಂಬ ಹೈಯರ್ ಆಫೀಸರು, ಈಸ್ ನಾಟ್ ಎ ಫಾರೆಸ್ಟ್ ಆಫೀಸರ್, ಇದು ಸೀರಿಯಸ್ ಕಾನ್ಫ್ಲಿಕ್ಟ್ ಆಗ್ತಾಯಿದೆ ನಮ್ಮಲ್ಲಿ, ಬಂದು ನೋಡು ಅಂತ. ಇವನು ಪಾಪ ಯಾರು ಎಲ್ಲಿ ಕರೆದ್ರೂ ಹೋಗೋನು. ಸೊ ಅಲ್ಲಿಗೆ ಹೋದಾಗ, ಛತ್ತೀಸ್ಗಢ ಹೋಗಿ ಬಂದಾಗ ಅವ್ನು ಹೇಳಿದ ಕತೆ ಭಾಳ ಚೆನ್ನಾಗಿತ್ತು. ಛತ್ತೀಸ್ಗಢಲ್ಲಿ ಇದ್ದಕ್ಕಿದ್ದಂಗೆ ಆನೆ ಬಂದಿದ್ದಾವೆ. ಛತ್ತೀಸ್ಗಢಲ್ಲಿ ಒಂದು ಏರಿಯಾಗೆ ಆನೆ ಬಂದು ಹೋಗ್ತಾಯಿದ್ವು, ಭಾಳ ಕಡಿಮೆ ಟೈಮ್ ಕಳೀತಾಯಿದ್ವು.
ಬಟ್ ಬಂದಿದ್ದಾನೆ ಈಚೆ ಹೋಗ್ತಾನೆ ಇಲ್ಲ ವಾಪಸ್ ಅಂತ. ತುಂಬ ಆನೆಗಳು ಉಳ್ಕೋತಾ ಇದ್ದಾವೆ. ಅದಾದಮೇಲೆ ಅದು ಕಾನ್ಫ್ಲಿಕ್ಟಿಗೆ ಲೀಡ್ ಆಗಿದೆ. ಛತ್ತೀಸ್ಗಢಲ್ಲಿ ಅವ್ರದ್ದು ಕಬ್ಬು ಇತ್ತು, ಭತ್ತನೂ ಇತ್ತು, ಸೊ ಜಾಸ್ತಿ ಕಾನ್ಫ್ಲಿಕ್ಟ್ ಆಯಿತು. ಆದಮೇಲೆ ಮನುಷ್ಯರು ಸತ್ತರು. ಆವಾಗ ಗೌರ್ಮೆಂಟಿಗೆ ತಲೆ ಕೆಟ್ಟೋಯ್ತು. ಫಸ್ಟಿಗೆ ಅವ್ನು ಹೇಳ್ತಿದ್ದ ಚೆನ್ನಾಗಿ, ಫಸ್ಟ್ ಬಂದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಸ್ ಕ್ಲೇಮಿಂಗ್ ಇಟ್, ಹೆಂಗೆ ನಾವೆಲ್ಲ ಕಾಡನ್ನು ಅಭಿವೃದ್ಧಿ ಮಾಡೋದ್ರಿಂದ ಆನೆಗಳು ಬಂದವು ಇಲ್ಲೇ ಸೆಟ್ಲಾಗಿದ್ದಾವೆ ಅಂತ. ಸೊ ಅದು ಒಂದು ಕತೆ, ಆ ಕಾಡು ಹೇಳಿದ್ದು ಒಂದು ಕತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಮತ್ತು ಅಲ್ಲಿ ನಮ್ಮ ಕಾಡಿಗೆ ನೋಡಿದ್ರ ಎಲ್ಲಿಂದನೋ ಬಂದು ಇಲ್ಲಿ ಸೆಟ್ಲಾಗಿದ್ದಾವೆ, ನಮ್ಮ ಕಾಡು ಚೆನ್ನಾಗಿದೆ ಅಂತ ಎಲ್ಲರೂ. ಇವನು ಹುಡ್ಕೊಂಡು ಹೋದ ಅದ್ರ ಕಾರಣಗಳು. ಅಲ್ಲಿಂದ ಸುಮಾರು 100 ಕಿಲೋಮೀಟರ್ ಆಚೆ ಒರಿಸ್ಸಾಲಿ ಒಂದು ಮೈನಿಂಗ್ ಶುರು ಆಗಿತ್ತು, ಒಂದು 20 years ಬ್ಯಾಕ್. ಅದು ಇವನು ಹೋಗಿ ಅದ್ರ ಸುತ್ತಲ ಒಂದು 20 ಕಿಲೋಮೀಟರ್ ರೇಡಿಯಸ್ಲಿ ಕಂಪ್ಲೀಟ್ ಎಲ್ಲ ಎಲೆಗಳು, ಗಿಡಗಳು, ಹುಲ್ಲು ಅಬ್ಸರ್ವ್ ಮಾಡ್ಕೊಂಡು ಬಂದರೆ ತಿನ್ ಲೇಯರ್ ಆಫ್ ಡಸ್ಟ್ ಕೂತಿದೆ. ಬಟ್ ಅವ್ನಿಗೆ 20 ವರ್ಷ, ಆಲ್ರೆಡಿ 25 ವರ್ಷ ಅವನಿಗೆ ಇದು ಆನೆಗಳ ಜೊತೆ ಇದ್ದಿದ್ದರಿಂದ ಅವನಿಗೆ ಗೊತ್ತಿತ್ತು. ಅವನು ಸಾಕಿದ ಆನೆ ಮೇಲೂ ಟೆಸ್ಟ್ ಮಾಡ್ತಾ ಇರೋನು, ಕಂಪ್ಲೀಟ್ ಎಲ್ಲ ಟ್ರೈ ಮಾಡ್ತಾನೆ ಇರೋನಲ್ಲ, ಆ ಥರ ತೆಳ್ಳಗೆ ಧೂಳು ಕೂತ್ಕೊಟ್ರು ಓದ್ತೀನಲ್ಲಂತ. ಸೊ ಅಲ್ಲಿಂದ ಬಂದು ಹೋಗ್ತಿದ್ವಲ್ಲ ಆನೆಗಳು, ಆ ಶಬ್ದ ಮತ್ತು ಆ ಧೂಳಿಗೆ ಈ ಕಡೆ ಬಂದು ವಾಪಸ್ ಹೋಗಲಿಲ್ಲ. ಸೊ ಅದಾದಮೇಲೆ ಅವು ಈ ಕಡೆ ಅವು ಯಾಕೆ ಇವನಿಗೆ ಆಶ್ಚರ್ಯ ಆಗಿ ಅಷ್ಟು ಡೆಪ್ತಲ್ಲಿ ಹೋದ ಅಂದರೆ, ಇವನಿಗೆ ಗೊತ್ತಿದ್ದಂಗೆ ಒಂದು ಗೃಹವಲಯ ಸುಮ್ಮನೆ ಚೇಂಜ್ ಆಗ್ಬಿಡಲ್ಲ. ಟಕ್ಕಂತ ಇಲ್ಲಿ ಇಷ್ಟಗಳ ಹೋಗ್ತಾ ಇದ್ದಾನೆ, ಟಕ್ಕಂತ ಇಲ್ಲಿಗೆ ಹೋಗ್ಬಿಡಲ್ಲ. ದಿಲ್ ಬಿ ಸಮ್ ರೀಸನ್, ಸ್ಟ್ರಾಂಗ್ ರೀಸನ್ಸ್ ಇರಬೇಕು. ಇಲ್ಲದೇ ಇದ್ದರೆ ಅದರಲ್ಲಿ ಸ್ಪ್ಲಿಟ್ ಆಗಿರೋ ಆನೆಗಳು ಅವು ಇವು ಬಂದು ಜಾಯ್ನ್ ಆಗಿ, ಇಲ್ಲ ಮೇಲ್ ಗ್ರೂಪ್ಸು, ಇಟ್ ಆಲ್ ಬಿಕಮ್ಸ್ ಟು ಕಾಂಪ್ಲಿಕೇಟೆಡ್. ಬಟ್ ಹಿ ನ್ಯೂ ವೆರಿ ವೆಲ್ ದಟ್ ಒಂದು ಇಡೀ ಗೃಹವಲ್ಲೇ ಹಂಗೆ ಶಿಫ್ಟ್ ಆಗಿ ಸಾಧ್ಯ ಅಲ್ಲ, ಯಾಕೆ ಬಂದು ಅಂತ. ಅದು ನೋಡಿದ್ರೆ ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿ ಶುರುವಾಗಿದ್ದು ಒಂದು ಮೈನಿಂಗ್ ರಿಸಲ್ಟು 20 years ಆದಮೇಲೆ ಇಲ್ಲಿ ಛತ್ತೀಸ್ಗಢಲ್ಲಿ ಪ್ರಾಬ್ಲಮ್ ಶುರು ಆಯಿತು. ಅದಾದಮೇಲೆ ಅವ್ನು ತೀರೋದಾಗ ಅವ್ನು ಹೇಳ್ಬಿಟ್ಟು ಹೋಗಿದ್ದ ನನಗೆ, ಇದು ಇಲ್ಲಿಂದ ಇನ್ನೊಂದು ಮೈನಿಂಗ್ ಲೈಸೆನ್ಸ್ ಕೊಡ್ತಾಯಿದ್ದಾರೆ ಕಾರಿಡಾರ್ಲಿ, ಅದಾದರೆ ದೇ ವಿಲ್ ಗೋ ಫರ್ದರ್ ಅಂತ. ಅವನು ತೀರೋಗಿ 2020 ಅವ್ನು 21 ಇಟ್ ವಾಸ್ ವೆರಿ ಕ್ಲಿಯರ್, ಅವು ಮಹಾರಾಷ್ಟ್ರ ಕಡೆ ಮೂವ್ ಆಗಿ ಶುರೋದು. 20ಗೆ ಮೂವ್ ಆಗಿ ಶುರೋದು ಆಲ್ಮೋಸ್ಟು. 21 ಮಹಾರಾಷ್ಟ್ರಲ್ಲಿ ಪ್ರಾಬ್ಲಮ್ ಶುರು ಆಯಿತು. ಮಹಾರಾಷ್ಟ್ರಲ್ಲಿ ಯಾವತ್ತೂ ಆನೆನೇ ನೋಡಿರಲಿಲ್ಲ. ಸೊ ಈ ಥರ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ರೀಸನ್ಸ್ ಇರುತ್ತೆ ಕಾನ್ಫ್ಲಿಕ್ಟ್ಸಿಗೆ. ಸೊ ಹಂಗಾಗಿ ನಮ್ಗೆ ಅಂದ್ಕೊಳ್ಳೋದು ಈ ಲಾಂಗ್ ಟರ್ಮ್ ರಿಸರ್ಚ್, ಕ್ವಾಲಿಟಿ ರಿಸರ್ಚ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಚೆಗಂತೂ ಸರ್ಕಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಯಾರಿಗೂ ರಿಸರ್ಚೇ ಬೇಡ ಅಂತಾಗಿದೆ, ಯಾಕೆ ಬೇಕು ಅಂತ. ಬಟ್ ಎನಿ ಪ್ಯೂರ್ ರಿಸರ್ಚ್ ಇರ್ತಲ್ಲ, ಅದು ರಿಸಲ್ಟ್ಸ್ ಲಾಂಗ್ ಟರ್ಮಲ್ಲಿ ಬರುತ್ತೆ. ನಿಮಗೆ ಅಸಂದಿಗ್ಧ ಪರಿಸ್ಥಿತಿ ಬಂದಾಗ ಹಿಂದೆ ಹೋಗಿ ರಿಸರ್ಚ್ ಮಾಡೋಕ್ಕಾಗಲ್ಲ. ಈ ರಿಸರ್ಚ್ ಇದ್ದರೆ ಮಾತ್ರ ಬ್ಯಾಕಪ್ ಆಗುತ್ತೆ. ಅಲ್ಲ, ಒಟ್ಟಾರೆ ಇವ್ರ ಕಥೆಗಳಿಂದ ಅಲ್ಲಿಗೆ ಹೋದೆ. ಯಾಕೆಂದರೆ ಒಬ್ಬೊಬ್ಬಂಗೆ ಒಂದೊಂದು ಥರ ಕತೆ ಹೇಳುತ್ತೆ. ಈಗ ಅದೇ ಆನೆ ಅಲ್ಲಿ ಬಂದಿದ್ದಕ್ಕೆ ಎಲ್ಲೋ 100 ಕಿಲೋಮೀಟ್ರ್ ದೂರದಲ್ಲಾಗಿರೋ ಕ್ವಾರಿ ಕಾರಣ ಅಂದರೆ ಇಟ್ ಈಸ್ ಅಮೇಝಿಂಗ್ ಅಲ್ಲ. ಈಗ ಸಡನ್ನಾಗಿ ನಾವು ಸಿಂಪ್ಟಮ್ಗೆ ಉತ್ತರ ಹುಡುಕಕ್ಕೆ ಹೋಗಿ ಸಿಂಪ್ಟಮ್ನ ವಾಸಿ ಮಾಡೋಕ್ಕೆ ಹೋಗ್ತಾಯಿದ್ವಿ. ಅದು ಒರಿಜಿನಲ್ ಡಿಸೀಸ್ ಹುಡುಕ್ಬೇಕಾಯ್ತಲ್ಲ. ಸೊ ಅದಕ್ಕೆ ಭಾಳ ಇನ್ಡೆಪ್ತ್ ರಿಸರ್ಚ್ ಬೇಕಾಗುತ್ತೆ. ಸೊ ಅದು ಬಿಟ್ಟು ಅಜಯ್ ಯಾಕೆ ನಂಗೆ ಪದೇ ಪದೇ ಜ್ಞಾಪಕ ಆಗ್ತಾನೆ ಅಂದರೆ, ಇವಾಗ ಈಗಿಲ್ಲಿ ಅರ್ಜುನ ತಿರೋದ ಅಂತ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾ ಇದ್ದಾರೆ. ಸೊ ಈ ಎಮೋಷ್ನಲ್ ರಿಯಾಕ್ಷನ್ಸ್ ಇರ್ತಾವಲ್ಲ, ಕೆಲವು ಸತಿ ಡಿಸ್ಕರೇಜ್ ಮಾಡ್ಕೊಂಡು ಹೋಗುತ್ತೆ. ಈ ಎಮೋಷ್ನಲ್ ರಿಯಾಕ್ಷನ್ನಿಂದ ಕೆಲವು ಸತಿ ಏನಾಗುತ್ತೆ, ಆನೆಗಳು ಯಾಕೆ ಬರ್ತಾಯಿದ್ದಾವೆ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಳ್ತಾನೆ, ನೀರಿಲ್ಲ ಅದಕ್ಕೆ ಬರ್ತಾಯಿದ್ದಾವೆ ಅಂತ. ಕೆರೆ ತೋಡಿ ಅಂತಾರೆ ಪೊಲಿಟಿಷಿಯನ್ಸ್. ಅವ್ರ ಜ್ಞಾನ ಅಷ್ಟೇ ಇರುತ್ತೆ. ಇಲ್ಲಿ ಇಂಪ್ಲಿಮೆಂಟಿಂಗ್ ಅಥಾರಿಟಿಗೆ ಮೇಲ್ಗಡೆಯಿಂದ ಕೆರೆ ತೋಡಿ ಅಂತ ಬಂದಿರುತ್ತೆ, ಅವ್ರು ಕೆರೆ ತೋಡ್ತಾರೆ. ಬಟ್ ಆ್ಯಕ್ಚುಲಿ ಕೆರೆ ತೋಡೋದು ಒಂದು ಮೂಲ ಕಾರಣ ಇರ್ಬೋದು, ಈ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಯಿತು. ಅದು ನಿಮಗೂ ಎಲ್ಲ ಎಮೋಷ್ನಲಾಗಿ ಒಪ್ಕೊಳ್ಳೋಕ್ಕಾಗಲ್ಲ, ಇವನಿಗೂ ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ದೋಸ್ ಆರ್ ನ್ಯಾಚುರಲ್ ಬ್ಯಾರಿಯರ್ಸ್. ಅದು ಸಹಜವಾದ, ಪ್ರಕೃತಿ ಸಹಜವಾದ ಅಡೆತಡೆಗಳು, ತಡೆಗೋಡೆಗಳು. ವಾಟರ್ ಈಸ್ ಎ ಬ್ಯಾರಿಯರ್. ಈಗ ಮನುಷ್ಯ ಯಾಕೆ ನಿಮ್ಗೆ ಈನಾರಿ ಜನ ಜಾಸ್ತಿ ಆಗಿದ್ದಾನೆ? ಬಿಕಾಸ್ ಹಿ ಕುಡ್ ಬ್ರೇಕ್ ದಟ್ ಬ್ಯಾರಿಯರ್. ಫಸ್ಟು ನಮ್ಮ ಸಿವಿಲೈಸೇಷನ್ ಎಲ್ಲಿತ್ತು? ನದಿ ಪಕ್ಕದಲ್ಲಿ ಮಾತ್ರ ಇತ್ತು. ಅದಾದಮೇಲೆ ಅವನು ಕೆರೆ ಕಟ್ಟಕ್ಕೆ ಶುರು ಮಾಡಿದ. ಸೊ ಕೆರೆಗೆ ವಿಸ್ತರಿಸ್ತು ಅವನ ಸಿವಿಲೈಸೇಷನ್. ಜಸ್ಟ್ ಇನ್ ದ ಲಾಸ್ಟ್ 10,000 yearsಲ್ಲಿ ಆಗಿರೋದಿಲ್ಲ. ಏಕೆಂದರೆ ನಾವು ಬೇಸಾಯ ಮಾಡೋಕ್ಕೆ ಕಲ್ತಿದ್ದೆ 10,000-12,000 years ಬ್ಯಾಕ್. ಅಲ್ಲಿಂದ ಅದು ರಿಫೈನ್ ಆಗಿ ಬರೋ ಅಷ್ಟೊತ್ತಿಗೆ ಒಂದು 7,000-8,000 ವರ್ಷಗಳ ಹಿಂದೆ ಒಂದು ಸಿವಿಲೈಸೇಷನ್ ಅಲ್ಲಿ ಇಲ್ಲಿ
ಉಳ್ಕೊಳ್ಳೋಕೆ ಶುರು ಆಯಿತು. ಬೇಸಾಯ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಬೇಸಾಯ ಬಂದಮೇಲೆ ಅವನು ಒಂದು ಕಡೆ ನೆಲೆ ಊರಕ್ಕೆ ಕಲಿತ. ಒಂದು ಕಡೆ ನೆಲೆ ಊರಕ್ಕೆ ಕಲ್ತ ಮೇಲೆ ಅವನು ನೀರಿನ ಮೂಲಗಳ ಸುತ್ತಲೇ ಇದ್ದ. ಅದಾದಮೇಲೆ ಕೆರೆ ಕಟ್ಟಿದ. ಅದಾದಮೇಲೆ ಯಾವಾಗ 80ಸಲ್ಲಿ ನಮಗೆ ಬೋರ್ವೆಲ್ ಬಂದಿದ್ದು 80ಸಲ್ಲಿ ಬೋರ್ವೆಲ್ ಬಂದಮೇಲೆ ನಮಗೆ ಲಿಮಿಟೇ ಇರಲಿಲ್ಲ. ಸೊ ವಿ ಆರ್ ಡ್ರೈಯಿಂಗ್ ಇಟ್ ಔಟ್. ಈಗ ದಟ್ ವಿಲ್ ಬಿಕಮ್ ಎ ಲಿಮಿಟ್ ಅಗೇನ್. ಇಟ್ ಇಸ್ ಆಲ್ ವೆರಿ ಕಾಂಪ್ಲೆಕ್ಸ್. ಇಟ್ ವಿಲ್ ಆಲ್ ಬಿಕಮ್ ವೆರಿ ಇಂಟ್ರೆಸ್ಟಿಂಗ್. ಈಗ ಮುಂದೆ ನೀರೇ ಬ್ಯಾರಿಯರ್ ಆಗುತ್ತೆ ಅಗೇನ್. ಸೊ ನಮ್ಗೆ ಸಹಜವಾದ ಕಾಡುಗಳಲ್ಲಿ ನಮ್ಮದು ಕನೆಕ್ಟ್ ಆಗದೇ ಇರೋ ಕಾಡು, ನಮ್ಮ ಸೌತ್ ಇಂಡಿಯನ್, ನಮ್ಮ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಎಲ್ಲ, ಅಂದರೆ ನಮ್ಮ ನೀಲಗಿರಿ ತಪ್ಪಲಿನ ಕಾಡುಗಳಿದಾವಲ್ಲ, ಅವು ಎಷ್ಟೋ ಪರ ಇಲ್ಲ. ನೀವು ಬೇರೆ ಕಡೆ ಹೋದರೆ ಇಷ್ಟಿಷ್ಟೇ ಪಾಕೆಟ್ಸು. ಆ ಪಾಕೆಟಲ್ಲಿ ನಿಮ್ಮ ಪಾಪ್ಯುಲೇಷನ್ನು ನ್ಯಾಚುರಲ್ ಕಂಟ್ರೋಲ್ ಆಗಿಲ್ಲ ಅಂದರೆ ಎಲ್ಲಿಗೆ ಹೋಗ್ತವೆ? ಕಾನ್ಫ್ಲಿಕ್ಟ್ ಆಗೇ ಆಗುತ್ತೆ. ಸೊ ಇದು ಎಮೋಷ್ನಲಾಗಿ ಜನ ಅಂತಾರೆ. ಇವಾಗ ಅರ್ಜುನ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಈಗ ನಾನು ಅಲ್ಲಿ ಹೋದ್ರೆ ಅದೇ ಹೇಳ್ತೀನಿ. ನಾನು ಹೇಳಿದೆ, ನಾನು ಬಂದರೆ ನಿನ್ನ ಪ್ರೆಸ್ ಕಾನ್ಫರೆನ್ಸ್ ಎಡವಟ್ಟಾಗುತ್ತೆ ಅಂತ. ಈ ಎಮೋಷ್ನಲಾಗಿ ರಿಯಾಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಪೊಲಿಟಿಕಲಾಗಿ ರಿಯಾಕ್ಟ್ ಮಾಡಿದ್ರೆ ಎಂಡ್ ಆಫ್ ದ ಡೇ ಅದ್ರ ಮೂಲ ಕಾರಣ ಹುಡುಕದಲ್ಲೇ ಸಿಂಪ್ಟಮ್ ಮಾತ್ರ ನಾವು ಟ್ರೀಟ್ ಮಾಡ್ತಾನೇ ಹೋಗ್ತೀವಿ. ಕಂಟಿನ್ಯೂಸ್ ಆಗಿ ಆಫೀಸರ್ಸ್ ಮೇಲೆ ಪ್ರೆಷರ್ ಬರ್ತಾನೆ ಇರುತ್ತೆ. ಏನು ಮಾಡೋದು? ಆನೆ ಹಿಡ್ಕೊಂಡು ಇಲ್ಲಿಂದ ಅಲ್ಲಿ ಬಿಡೋದು, ಅಲ್ಲಿಂದ ಇಲ್ಲಿಗೆ ಬಿಡೋದು. ಅಲ್ಲ, ಒಟ್ಟಾರೆ ಈಗ ನಾವು ಜೀವ ಪರಿಸರದ ಒಂದು ಭಾಗ ಅಂತ ಯಾವತ್ತು ತಿಳ್ಕೊಳ್ಳಲ್ಲ. ನಾವು ಪರಿಸರನ ಪ್ರೊಟೆಕ್ಟ್ ಮಾಡೋರ. ನಾವು ಪರಿಸರ ಎಲ್ಲಿದೆ ಅಂತ, ನಾವು ಅದೇ ಜೀವ ಪರಿಸರದ ಒಂದು ಭಾಗ. ಮನುಷ್ಯ ಎಲ್ಲಿಂದನೂ ಬಂದಿಲ್ಲ. ಸೃಷ್ಟಿ ಅನ್ನೋದು ನಿಮ್ಮ ತಲೆಯಿಂದ ತೆಗೆದು ಒಂದು 10 ನಿಮಿಷ ಆಚೆ ಇಟ್ಬಿಟ್ರೆ ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ವರ್ಲ್ಡ್. 10,000 ಕೋಟಿ ಗ್ಯಾಲಕ್ಸೀಸ್ ಇದ್ದಾವೆ. ಅದರಲ್ಲಿ 10,000 ಕೋಟಿ ನಕ್ಷತ್ರಗಳಿದ್ದಾವೆ ಪ್ರತಿಯೊಂದರಲ್ಲೂ. ಅದಕ್ಕೆ ಲೆಕ್ಕಿಲ್ಲದಷ್ಟು ಗ್ರಹಗಳಿದ್ದಾವೆ. ಬಟ್ ಇದೊಂದೇ ಒಂದು ಭೂಮಿಲಿ ಜೀವ ಕಾಣ್ತಾ ಇದೆ. ಸೊ ವಿ ಆರ್ ಜಸ್ಟ್ ಲಕ್ಕಿ. ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಕೋಇನ್ಸಿಡೆನ್ಸಸ್ಸಿಂದ ವಿ ಆರ್ ಹಿಯರ್. ಇಡೀ ಭೂಮಿನೇ ನಮ್ಮ ಮನೆ. ಇಡೀ ಭೂಮಿಯ ಜೀವ ಪರಿಸರದ ಒಂದು ಭಾಗ ನಾವು, ಒಂದು ತೃಣ. ನಾವೇನು ಪ್ರೊಟೆಕ್ಟ್ ಮಾಡೋದು? ವಿ ಜಸ್ಟ್ ನೀಡ್ ಟು ಲಿಮಿಟ್ ಅವರ್ ಸೆಲ್ಫ್. ನಾವು ಏನು ಮಾಡಬಾರ್ದು ಅಂತೇಳಿ ತಿಳ್ಕೊಂಡ್ರೆ ಸಾಕು. ಕಾಡಿನ ಅಭಿವೃದ್ಧಿ ಅಂದರೆ ಕಾಡಿನ ನಾಶನೇ. ವಿ ಆರ್ ನೋಬಡಿ ಟು ಡಿಸೈಡ್. ವಿ ಜಸ್ಟ್ ನೀಡ್ ಟು ರಿಯಲೈಸ್ ದಟ್ ವಿ ಆರ್ ಪಾರ್ಟ್ ಆಫ್ ದ ಸೇಮ್ ಅರ್ತ್ ಇಕೋಸಿಸ್ಟಮ್. ಈಗ 80 ಲಕ್ಷ ಸ್ಪೀಸೀಸ್ ಇದ್ದಾವೆ. ಅದರಲ್ಲಿ ಮನುಷ್ಯ ಒಂದೇ ಒಂದು ಸ್ಪೀಸಿ ಅಲ್ವಾ? ನಾವು ಯಾವಾಗಲೂ ಬರಿಬೇಕಾದ್ರೆ ಏನು ಮಾಡಿದ್ರು ನಾವು ಪರಿಸರನ ಅಲ್ಲಿಟ್ಕೊಂಡು ನಾವು ಇಲ್ಲಿ ಕೂತ್ಕೊಂಡು ಜಡ್ಜ್ ಮಾಡ್ತೀವಿ. ದಟ್ ಈಸ್ ನಾಟ್ ದ ವೇ. ನಾವು ಪರಿಸರದ ಒಂದು ಭಾಗ. ಇದೇ ಅರ್ತ್ ಇಕೋಸಿಸ್ಟಮ್. ನಾವೆಲ್ಲೂ ಹೋಗಲ್ಲ. ಇದೊಂದೇ ನಮ್ಮ ಮನೆ ಇರೋದು. ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ವಿ ಆರ್ ಆ್ಯಕ್ಟಿಂಗ್ ಸುಪೀರಿಯರ್. ವಿ ಆರ್ ಆ್ಯಕ್ಟಿಂಗ್ ಗಾಡ್ ಅಲ್ಲ. ಇಟ್ ಡಸಂಟ್ ವರ್ಕ್. ಇಟ್ಸ್ ಜಸ್ಟ್ ವರ್ಕೇ ಆಗಲ್ಲ. ಸುಮ್ಮನೆ ಹಿಂದಕ್ಕೆ ಹೋದರೆ ನೀವು ಫಿಲಾಸಫಿಕಲಾಗಿ ಯೋಚನೆ ಮಾಡಿಕೊಂಡ್ರೆ, ಈ ಸಿಯಾಟ್ಲ್ ಅಂತ ಒಬ್ಬ ರೆಡ್ ಇಂಡಿಯನ್ ಚೀಫ್ ಹೇಳಿರೋದು ಎಲ್ಲರೂ ಓದಿರ್ತೀರ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅದು ಭೂಮಿನ ಕೊಟ್ಬಿಡಿ, ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಗೌರ್ಮೆಂಟ್ ಡೀಲ್ ಮಾಡೋಕ್ಕೆ ಹೋದಾಗ, ಈ ಭೂಮಿ ತಗೊಳ್ಳೋ ವಸ್ತುನ ಇದು ಈ ಪ್ರಾಣಿ ಪಕ್ಷಿ ಎಲ್ಲರಿಗೂ ಸೇರಿದ್ದಲ್ಲ ಇದು. ಇದಿಷ್ಟು 80 ಲಕ್ಷ ಸ್ಪೀಸೀಸ್ಗೂ ಸೇರಿದ್ದಲ್ಲ ಇದು. ನಾವ್ಯಾರು ಕೊಂಡ್ಕೊಳ್ಳೋಕ್ಕೆ, ತಗೊಳ್ಳೋಕ್ಕೆ ಅಥವಾ ಮಾರೋಕ್ಕೆ? ಇವತ್ತು ಆ ಬೇರೆ ಜೀವಿಗಳಿಗೆ ಏನಾಗ್ತಿದೆಯೋ ಅದು ನಾಳೆ ನಮಗೂ ಆಗುತ್ತೆ. ಇಲ್ಲಿ ಎಲ್ಲದಕ್ಕೂ ಒಂದಕ್ಕೊಂದು ಹೆಣ್ಕೊಂಡಿದೆ ಅಂತ ಹೇಳ್ತಾರೆ ಅವನು. ಅದು ಇವತ್ತು ಸಡನ್ನಾಗಿ ನಂಗೆ ಜ್ಞಾಪಕ ಆಯಿತು. ಇದು ಅಂದರೆ ಬೇಸಿಕ್ಲಿ ವಿ ನೀಡ್ ಟು ರಿಯಲೈಸ್ ವಿ ಆರ್ ಜಸ್ಟ್ ಪಾರ್ಟ್ ಆಫ್ ದ ಸೇಮ್ ಅರ್ತ್ ಇಕೋಸಿಸ್ಟಮ್. ಪುಸ್ತಕ ಬಿಟ್ಟು ಬೇರೆ ಮಾತಾಡಿದೆ. ಓಕೆನಾ? ಸೊ ಥ್ಯಾಂಕ್ ಯು. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಪರಿಸರ ಬರೀ ಮಾತಲ್ಲೇ ಅಷ್ಟೇ ಅಲ್ಲ, ಪರಿಸರದ ಒಂದು ಭಾಗವಾಗಿ ನಾವು ಇದ್ದಾಗ ಮಾತ್ರ ಪರಿಸರ ಉಳಿಸೋಕ್ಕೆ ಸಾಧ್ಯ ಅನ್ನೋ ಒಂದು ತಮ್ಮ ಅದ್ಭುತವಾದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ತುಂಬ ಸಮಯದಿಂದ ಕಾಯ್ತಾ ಇದ್ವಿ, ನಾವು ಕಾಯ್ತಾ ಇದ್ವಿ, ನೀವು ಕಾಯ್ತಾ ಇದ್ದೀರಾ ಅನ್ಕೋತೀನಿ. ಅದೇ ಸಮಯ ಈಗ ಕೃಪಾಕರ್ ಸರ್ ಅವರು ತಮ್ಮ ಅನುಭವಗಳನ್ನು ಹಂಚ್ಕೋಬೇಕಾಗಿ ವಿನಂತಿ. ಈಗೆಲ್ಲ ಮಾತಾಡಿ ಮುಗಿದಿದೆ ಆ್ಯಕ್ಚುಲಿ. ಸೊ ಮೊದಲಿಗೆ ನಾನು ಸಿದ್ದು ಅವರಿಗೆ ನಾನು ಇವತ್ತಿಂದು ಈ ಕಾರ್ಯಕ್ರಮದ್ದು ಅವರು ಮಾಡಿರೋ ಪುಸ್ತಕ ಇದಕ್ಕೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.
ಮತ್ತು ಸೆನಾನಿ ಸುಮಾರು ಮಾತಾಡ್ದೆ. ನಾನು ಅದ್ರ ಮೇಲೆ ಒಂಚೂರು ಅದನ್ನೇ ವಿಸ್ತರಿಸ್ಬಿಟ್ಟು ಸ್ವಲ್ಪ ಹೇಳ್ತೀನಿ ಅಷ್ಟೇ. ಸೆನಾನಿ ಹೇಳಿದ್ದೇನೆಂದರೆ, ಒಂದು ಕ್ವಾಲಿಟಿ ರಿಸರ್ಚ್ ಅಂತ, ತುಂಬ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ರಿಸರ್ಚ್ ಭಾಳ ಮುಖ್ಯ ಆಗುತ್ತೆ ಅಂತ. ಈ ಥರದ ಒಂದು ನಾವು ಏನು ನಿಲುವು ನಿರ್ಧಾರ ಅಥವಾ ಏನು ಮಾಡಬೇಕು ಅನ್ನೋದಿದೆಯಲ್ಲ ಮುಂದಕ್ಕೆ, ಅದು ಭಾಳ ಅಗತ್ಯ ಜಾಸ್ತಿ ಅಂತ. ಯಾಕೆ ಅಂತ ನನಗೆ ಸಣ್ಣದಾಗಿ ಇವ್ನು ಹೇಳ್ತಾ ಇದ್ದಾಗ ಜ್ಞಾಪಕ ಆಯಿತು. ಆಮೇಲೆ ಇನ್ನೊಂದು ಹೇಳಿದ ಅವನು, ಈಗ ನೀವು ಕಾಡಿನ ಸಂರಕ್ಷಣೆ ವಿಷಯ ಬಂದಾಗ ನೀವು ಏನೂ ಮಾಡದೇ ಇರೋದೇ ತುಂಬ ಸಲ ನಿಮ್ಮದು ಕೊಡುಗೆ ಆಗ್ಬೋದು ಅಂತ. ಕಾಡಿಗೆ ಏನೂ ಮಾಡದೆ ನೀವು ದೂರ ನಿಂತ್ಕೊಂಡು ನೋಡೋದು ದೊಡ್ಡ ಕೊಡುಗೆ ಆಗ್ಬೋದು ಅಂತ. ಟ್ರೂ. ಯಾಕಂದ್ರೆ ನಾನು ಮತ್ತೆ ನೀವು ಬಹುಶಃ ಜಾನ್ ಮುಯರ್ ಅಂತ ಕೇಳಿರ್ಬೋದು, ಅಮೆರಿಕನ್ ಒಬ್ಬ. ಅವನು 1860 ಇದನ್ನು ಲ್ಯಾಂಡ್ಸ್ಕೇಪ್ ಕನ್ಸರ್ವೇಷನ್ ಅಂತ ಒಂದು ದೊಡ್ಡ ಇದನ್ನು ಇಟ್ಟ. ಒಬ್ಬ ಫಿಲಾಸಫರ್, ರೈಟರ್. ಅವನು ಯಾವ ಮಟ್ಟಿಗೆ ಅದು ಒಂದು ಇಡೀ ಅಮೆರಿಕಲ್ಲಿ ಒಂದು ಜಾಗೃತಿ ತರಕ್ಕೆ ಶುರು ಆಯ್ತು ಅಂದರೆ, ಆ ದೇಶದ ಅಧ್ಯಕ್ಷ ಇವನ ಕಾಲವನ್ನು ಓದೋಕ್ಕೆ ಶುರು ಮಾಡ್ದ ಅವನು. ನಾವು ಎಷ್ಟು ಗ್ಯಾಪಲ್ಲಿದ್ದೀವಿ ಅಂತ ನಾನು ನಿಮಗೆ ಹೇಳ್ತೇನೆ. ಆಮೇಲೆ ಅವನು ಒಂದು ರೋಸ್ವೆಲ್ಟ್ ಇಬ್ಬರಿದ್ದಾರೆ. ಮೊದಲನೇ ರೋಸ್ವೆಲ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 1910 ಅವನು ಅಧ್ಯಕ್ಷ ಆದಾಗ ಅವನೇನು ಮಾಡ್ತಾನೆ, 10 ದಿನ ರಜಾ ತಗೊಂಡು ನಾನು ನಿನ್ನ ಜೊತೆ ಕಾಡಲ್ಲಿರ್ತೀನಿ ಅಂತಾನೆ. ಒಬ್ಬ ಪೊಲಿಟಿಷಿಯನ್ಗೆ, ನಾನೊಬ್ಬ ಅಧ್ಯಕ್ಷ ಪರ್ಟಿಕ್ಯುಲರ್ಗೆ, ಒಂದು ಕಮಿಟ್ಮೆಂಟು ಮತ್ತು ಆಸಕ್ತಿ ಇವೆಲ್ಲ ಇದಾವಲ್ಲ, ನಮ್ಮಲ್ಲಿ ಕಾಣಲ್ಲದೇ ಇಲ್ಲ ಅಂತ. ಆ್ಯಬ್ಸಲ್ಯೂಟಾಗಿ ಕಾಣಲ್ಲ. ವೈ ಅಂತ? ಬಹುಶಃ ನಾವು ಕಲ್ಚರಲಿ ಬ್ಯಾಕ್ವರ್ಡ ಅಥವಾ ಎಜುಕೇಷನ್ ಕಮ್ಮಿ ಇದೆಯಾ? ಇದನ್ನ ಕ್ವಶನ್ಸ್ ನಾನು ಹೇಳ್ತಾ ಇರೋದಷ್ಟೇ. ವಿ ಡೋಂಟ್ ನೋ ಯಾಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಎಕ್ಸಾಂಪಲ್ ಅಂದರೆ ನಿಮ್ಗೆ ಕುನೋ ನ್ಯಾಷನಲ್ ಪಾರ್ಕಲ್ಲಿ ಆಗಿತ್ತು ನೋಡಿ. ಈಗ ಕುನೋ ಲೆಪರ್ಡ್, ಚೀತಾ. ಫಸ್ಟ್ ಥಿಂಗ್, ಅವರು ಎಲ್ಲಿಂದ ತಂದು ತರಿಸಿದ್ದಾರೆ ಅಲ್ಲಿ ಆನಿಮಲ್ ಎಂಡೇಂಜರ್ ಇದೆ. ಓಕೆ, ಇಲ್ಲಿ ಯಾವುದೋ ವೈಜ್ಞಾನಿಕ ಇದು ಏನೂ ಇಲ್ಲ. ಯಾರು ವಿಜ್ಞಾನಿ ಅಂತಂದರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಏನೂ ಇಲ್ಲ. ಅದು ಭಾಳ ಸೂಕ್ಷ್ಮವಾದ ವಿಷಯ. ನೀವು ಝೂಗೆ ತಂದಿಟ್ಟು 2 ಸಾಯಿಸಿ 2 ತನ್ನಿ, ಅದು ಬೇರೆ ಅದು. ಬಟ್ ತಂದು ಅಷ್ಟು ದುಡ್ಡು ಖರ್ಚು ಮಾಡಿ ಎಲ್ಲ ಆಯಿತು, ಎಲ್ಲ ಸಮಾಧಿ ಆಯಿತು. ಓಕೆ, ನಾನು ಹೇಳಿದ್ದು ಅದನ್ನು ಕ್ರಿಟಿಸೈಸ್ ಮಾಡೋಕ್ಕೆ ನಾನು ಮಾತಾಡ್ತಾ ಇಲ್ಲ. ನೀವು ಹಿಸ್ಟ್ರಿಯಿಂದ ಕಲಿಯೋದಿರುತ್ತೆ. ಮತ್ತೆ ಏನು ಮಾಡಬಾರ್ದು ಅನ್ನೋದು ಕಲಿತ್ರೆ ನೀವು ಹಿಸ್ಟ್ರಿ ಉಪಯೋಗ ಆಗುತ್ತೆ ಅಷ್ಟೇ. ಹಿಸ್ಟ್ರಿ ಇರೋದೇ ಅದಕ್ಕೆ. ನಾವು ಇನ್ನೂ ಎಂಥದ್ರಿ, ನಾವು ಏನು ಮಾಡ್ತಾ ಇದ್ದೀವಿ ಇದು ಅರ್ಥನೇ ಆಗ್ತಾಯಿಲ್ಲ. ನಮ್ಮದು ಈ ಊರಲ್ಲಿ ಜಾತ್ರೆ ಮಾಡೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸನೇ ಇಲ್ವಾ? ನಾವು ಎಲ್ಲಿದ್ದೇವೆ ಅಂತ. ಇಟ್ಸ್ ಅನ್ಫಾರ್ಚುನೇಟ್. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಒಂದು ಹೊಸದೊಂದು 2 ಇಯರ್ಸಲ್ಲಿ ಈಗ ಇಂಡಿಯಾಲಿ ಈಗ ಕರಗೋಗಿರೋ ಎಂಥದ್ದು ಈ ಹುಲ್ಗಾವಲು ಪ್ರದೇಶನ ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ತುಂಬ ಕರೆಕ್ಟ್ ವರ್ಡ್ ಇಟ್ಟಿದ್ದಾರೆ. ಅಭಿವೃದ್ಧಿ ಅಂತ. ಅಭಿವೃದ್ಧಿ ಅಂದರೆ ಇರೋದನ್ನು ತೆಗಿತೀವಿ ಅಂತ, ಇನ್ ರಿಯಲ್ ಸೆನ್ಸ್. ಅಲ್ಲಿವರೆಗೆ ಏನು ಮಾಡಿದ್ರು ಅಂತ. ಆಮೇಲೆ ಹುಲ್ಗಾವಲನ್ನ ನಿರ್ಮಿಸ್ತೀವಿ ಅನ್ನೋದು ಎಂತಹ ಸ್ಟುಪಿಡ್ ಹೆಡ್ಡಿಂಗೇ ಎಷ್ಟು ಕೆಟ್ಟದಾಗಿದೆ ಅಂದರೆ, ಹುಲ್ಗಾವಲು ಅಂದರೆ ಏನು ರೀ, ಏನು ನಾವು ಇಲ್ಲಿ ಎಂಥದ್ದು ನಿಮ್ಮ ಗಾಲ್ಫ್ ಕ್ಲಬ್ಬಲ್ಲಿ ಬೆಳೆಸೋ ಹುಲ್ಗಾವಲು. ಅಲ್ಲಿಗೊಂದು ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರ್ತವೆ, ಕಾಂಪೋಸಿಷನ್ಸ್ ಇರ್ತವೆ. ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಜೀವ ಪರಿಸರ. ಅದು ಒಂದು ಡಿಫ್ರೆಂಟ್ ಇಕೋ ಸಿಸ್ಟಮ್ ಅದು. ಇವ್ರು ಎಲ್ಲಿರೋ ಡೆಲ್ಲಿಲಿ ಕೂತ್ಕೊಂಡು ಒಂದು ಚಾರ್ಟ್ ಬರೆದ್ಬಿಟ್ಟು ಮಾಡಿ ಒಂದಿಷ್ಟು ದುಡ್ಡು ಕಲೆಕ್ಷನ್ ಮಾಡೋದು. ಏನಾದರೂ ಅರ್ಥ ಇದೆಯಾ ಅಂತ, ಯಾಕೆ ಮಾಡ್ತಾ ಇದ್ದೀವಿ ಅಂತ. ಈಗ ಇದರಿಂದ ಏನೇನು ಅನಾಹುತ ಆಗುತ್ತೆ ಅಂತ ನಾನು ಹೇಳ್ತೀನಿ. 1919 ಬಹುಶಃ ನನಗೆ ಇಸ್ವಿ ಆ ಕಡೆ ಇರ್ಬೋದು, ಕರ್ನಾಟಕದಲ್ಲಿ ವೂಲ್ಫ್ ಸ್ಯಾಂಕ್ಚುರಿ ಅಂತ ಒಂದು ಮಾಡಿದ್ರು. ಇಂಡಿಯಾಲೇ ಫಸ್ಟ್ ವೂಲ್ಫ್ ಸ್ಯಾಂಕ್ಚುರಿ. ಗೊತ್ತಲ್ಲ ಪತ್ರಿಕೆ ನಿಮ್ಮದು ಬರೋ ಹೆಡ್ಡಿಂಗು. ನಾವು ಫಸ್ಟು ಅನ್ನೋದೇ ಬಿಟ್ಟರೆ ಅದನ್ನ ನೆಕ್ಸ್ಟ್ ಡೇಯಿಂದ ಏನಾಯಿತು ಅದ್ರ ಬಗ್ಗೆ ನಾವು ಫಾಲೋಅಪ್ ಮಾಡಲ್ಲ, ನಾವು ಓದಲ್ಲ, ನೀವು ಫಾಲೋಅಪ್ ಮಾಡಲ್ಲ. ರೈಟ್. ವೂಲ್ಫ್ ಸ್ಯಾಂಕ್ಚುರಿ ಅಂತ ಮಾಡಿದರು. ಯಾಕೆ ಅಂತಂದರೆ ಅಲ್ಲಿ ಒಂದು ವೂಲ್ಫ್ ಮೇಲ್ಕೋಟೆಯಲ್ಲಿ ಮರಿ ಹಾಕಿದ್ದು ಒಂದು ಕಂಡಿತ್ತು. ಮೇಲ್ಕೋಟೆ ರೈಟ್. ಸೊ ಆಮೇಲೆ ನಮಗೆ ಒಂದ್ಸತಿ ಇವ್ರೇನೋ ಇಲಾಖೆಯವ್ರೇನೋ ಅದ್ರ ಬಗ್ಗೆ ಒಂದೇನೋ ಬರ್ಕೊಡ್ಬೇಕಂತ ಕೇಳಿದ್ದು ನಮಗೆ, ಒಂದು ಗೈಡ್ ಥರ. ಸೊ ಸುಮ್ಮನೆ ಮನೇಲಿ ಕೂತು ಬರೆಯೋಕ್ಕಾಗಲ್ಲ, ಒಂದು ಫೀಲ್ ಬೇಕಂತ ಒಳಗಡೆ ಹೋದ್ವಿ ಏನಾಗಿದೆ ಅಂತ. ಉಲ್ಪ್ತು ಇಡೀ ಓಡಾಡಿದ್ವಿ ಎಲ್ಲ ಕಡೆ, ಜನರ ಹತ್ರ ಮಾತಾಡಿದ್ವಿ. ಮತ್ತು
ಏನಾದರೂ ಬೇರೆ ಸೂಚನೆಗಳಿದ್ದಾವ ಪ್ರಾಣಿಗಳಿರೋದು ಎಲ್ಲ ನೋಡಿದ್ವಿ, ಎಂಥದ್ದು ಇಲ್ಲ ಅಲ್ಲಿ. ಬೋರ್ಡ್ ಮಾತ್ರ ಉಲ್ಫ್ ಸ್ಯಾಂಕ್ಚುರಿ ಅಂತ ಒಂದು ಬೋರ್ಡ್ ಇದೆ. ಏನಾಗಿದೆ ನೀವು ಒಳ್ಳೆ ಮನಸ್ಸಿಟ್ಕೊಂಡು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಅಲ್ಲೇನಾದರೂ ನಿಮಗೆ ಅಜ್ಞಾನ ಅಥವಾ ಅವಿವೇಕತನ ಒಳಗಡೆ ನಿಮ್ಮನ್ನು ಓವರ್ ರೂಲ್ ಮಾಡಿ ಕೆಲಸ ಮಾಡಿದ್ರೆ ಏನಾಗತ್ತೆ ಅಂತ. ಉಲ್ಫ್ ಸ್ಯಾಂಕ್ಚುರಿ ಇವರೇನು ಮಾಡಿದ್ರು ಪಾಪ ಆವತ್ತಿನ ದಿನದಲ್ಲಿ ಅವಕ್ಕೆ ಮಲ್ಕೊಳ್ಳೋಕ್ಕೆ ಸ್ವಲ್ಪ ನೇರಳಿರಲಿ ಈ ಥರ ಯೋಚನೆ ಮಾಡಿ ಒಂದಷ್ಟಲ್ಲಿ ಯೂಕ್ಲಿಪ್ಟಸ್ ಪ್ಲಾಂಟೇಶನ್ ಮಾಡಿದ್ರು. ಉಲ್ಫಿಗೆ ಇರೋ ಜಾಗದಲ್ಲಿ ಜನ ಹೋಗ್ಬಾರ್ದು, ಮೇಕೆಯವರು ಹೋಗಬಾರ್ದು, ಕುರಿಯವರು ಹೋಗಬಾರ್ದು ಅಂತ ಓಡಿಸಿದ್ರು. ಬೇಸಿಕಲಿ ಅವುಗಳ ಫುಡ್ಡೇ ತೆಗೆದುಬಿಟ್ರು. ಅಂದರೆ ನಿಮಗೆ ತಿಳುವಳಿಕೆ ಇಲ್ಲದೆ ಮಾಡಿದ್ದ ಅನಾಹುತನ ಹೇಳ್ತಾ ಇರೋದು. ಇದರೊಳಗೆ ನಿಮಗೆ ಭಾಳ ದೀರ್ಘವಾದ ಅಧ್ಯಯನ ಇರಬೇಕಾಗತ್ತೆ. ಏನೇ ಮಾಡಬೇಕಾದ್ರೂ ನಮಗೆ ಗೊತ್ತು ನಾವು ಮಾಡ್ಕೋತೀವಿ ಅನ್ನೋದಿದಲ್ಲ, ಅದು ನಿಮ್ಗೆ ರಿಸಲ್ಟ್ಸ್ ಎಲ್ಲ ಅನಾಹುತದಲ್ಲೇ ಎಂಡ್ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ. ಈಗ ನೀವು ರಾಣಿಬೆನ್ನೂರು ನೋಡಿ, ರಾಣಿಬೆನ್ನೂರು ವೆರಿ ಸಿಮಿಲರ್. ಬಸ್ಟರ್ಡ್ ಸ್ಯಾಂಚುರಿ ಮಾಡ್ತೀವಿ ಅಂತಂದರು. ಬಸ್ಟರ್ಡ್ ಏನು ಬೇಕು? ನಿಮ್ಮದು ಗೆಸ್ಟ್ ಹೌಸ್ ಬೇಕಿಲ್ಲ, ಓಕೆ, ನಿಮ್ಮ ಆಫೀಸಲ್ಲಿಗೆ ಬೇಕಿಲ್ಲ, ಮತ್ತು ಅವು ಮರದ ಮೇಲೆ ಕೂತ್ಕೊಳ್ಳಲ್ಲ, ಸೊ ನಿಮ್ಮ ಮರಗಳು ಬೇಕಿಲ್ಲ, ಓಕೆ. ಬೇಸಿಕಲಿ ಇಟ್ಸ್ ಎ ಗ್ರೌಂಡ್ ಬರ್ಡ್. ಈ ಸಣ್ಣ ಇದನ್ನು ಅವ್ರು ತಗೊಳ್ಳೇ ಇಲ್ಲ. ತೆಗೆದ್ರು ಅಲ್ಲೂ ತೊಗೊಂಡೋಗಿ ನೀಲಗಿರಿ ನೆಟ್ಟರು ಏನಾಗುತ್ತೆ? ಸಿಂಪಲ್ ನೋಡಿ. ಈಗ ನಿಮಗೆ ನೇಚರಲ್ಲಿ ಬೇರೆ ಬೇರೆ ಥರ ಪ್ರಿಡೇಟರ್ಸ್ ಅಂದರೆ ಹದ್ದುಗಳಿರ್ತಾವಲ್ಲ, ಕೆಲವು ಗಾಳಿಲಿ ನಿಮಗೆ ಸ್ಕ್ಯಾನ್ ಮಾಡ್ತವೆ ಏನು ಫುಡ್ ಇರ್ಬೋದು ಅಂತ. ಇನ್ನು ತುಂಬ ಸ್ಪೀಸಿಗಳು ಮರದ ಮೇಲೆ ಕೂತ್ಕೊಂಡು ಸ್ಕ್ಯಾನ್ ಮಾಡ್ತವೆ. ಸೊ ಈಗ ಈ ಇಂಡಿಯನ್ ಬಸ್ಟರ್ಡ್ಸು ಎಲ್ಲಿ ಗೂಡು, ಎಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿದ್ದೇವೆ, ಎಲ್ಲಿ ಕೂತ್ಕೋತಿದ್ದೇವೆ ಅಂತ ನಾವು ಹದ್ದುಗಳಿಗೆ ಅನುಕೂಲ ಮಾಡೋಕ್ಕೆ ಮರ ನೆಟ್ಟಂಗೆ ಆಯಿತು. ಎಂಡ್ ಆಫ್ ದ ಡೇ ಅಲ್ಲ ನಾನು ಹೇಳಿದ್ದು, ಪಾಪ ಅವ್ರ ಇಂಟೆನ್ಷನ್ ಹಂಗಲ್ಲ, ಅವ್ರದ್ದು ಒಂದು ಉತ್ಸಾಹ ಮತ್ತು ಇದರಲ್ಲಿ ಮಾಡಿರ್ತಾರಲ್ಲ. ನಿಮ್ಮದು ಎಮೋಷ್ನಲ್ಲಾಗಿ ನೀವು ಯೋಚನೆ ಮಾಡೋದಾಗಲಿ, ಈ ಥರದ್ದು ಯಾವುದೇ ಎಮೋಷ್ನಲ್ ನೀವು ಪರಿಸರಕ್ಕೆ ಯಾವತ್ತೂ ಧಕ್ಕೆನೆ ಅಂತ ನನಗನ್ಸೋದು. ಅದು ವರ್ಕ್ ಆಗೋದೇ ಇಲ್ಲ. ಹಾಗಾಗಿ ಲಾಂಗ್ ಟರ್ಮ್ ರಿಸರ್ಚ್, ಬಟ್ ಕ್ವಾಲಿಟಿ ರಿಸರ್ಚ್ನ ಹೇಳ್ತಿರೋದು. ಯಾಕಂದ್ರೆ ನಮ್ಮಲ್ಲೀಗ ಇಂಡಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ಈಗ ಯಾವ ಮಟ್ಟಿಗೆ ನೀವು ಡಿಗ್ರಿಗಳು ಹೆಂಗೆಲ್ಲ ಸಿಗ್ಬೋದು, ಇನ್ಕ್ಲೂಡಿಂಗ್ ರಿಸರ್ಚ್. ಒಂದು ರಿಸರ್ಚ್ ಅಂದರೆ PhDಗೆ ನೀವು ಲಿಟ್ರಲಿ ನೀವು ಬೇರೆ ಥರ ಹೇಳಬೇಕಂದ್ರೆ 150 ಗ್ರಾಮ್ ಡಾಟಾ ಇದೆ ಅನ್ನೋ ಥರ. ದಟ್ ಈಸ್ ದ ಮಿನಿಮಮ್ ಥಿಂಗ್. ಅಷ್ಟಿದ್ರೆ ನಿಮ್ಮ ಮುಗೀತು, ಯು ಕ್ಯಾನ್ ರೈಟ್. ಅವರಿಗೂ ಏನಂದರೆ ಒಂದು ಅಪ್ಲೈ ಮಾಡ್ಬೋದು ಒಂದು ಇದಕ್ಕೆ ಅಂತ, ಜಾಬಿಗೆ ಅಂತ. ಆ ಥರ ನೀವು ಒಂದು ಜೀವನ ಒಂದು ಬದುಕಕ್ಕೆ ನಾವು ಹುಡುಕೋ ದಾರಿನಲ್ಲಿ ಈ ಥರದ ಕೆಲಸಗಳು ಸಾಧ್ಯ ಆಗಲ್ಲ. ಯಾಕಂದರೆ ಅಜಯ್ 20 ಇಯರ್ಸ್ ಯಾಕೆ ಅವನು ಆನೆಗಳಿಂದ ಓಡಾಡಬೇಕಾಗಿತ್ತು? ಮೀನಿಂಗ್ ಇಲ್ಲ ಅಲ್ಲ, ಯಾಕಂದರೆ ಕಂಪ್ಲೀಟ್ ಲಾಸ್ ಅದು. ಸೊ ದೊಡ್ಡ ಕಾಂಟ್ರಿಬ್ಯೂಷನ್ಸ್ ಎಲ್ಲ ಹಾಗೆ ಬರೋದು. ಸೊ ಈಗ ನನಗೆ ಈಗ ರಿಕ್ವೆಸ್ಟ್ ಅಂದರೆ, ಈಗ ಪತ್ರಕರ್ತರಿದ್ದಾರೆ, ಪತ್ರಕರ್ತರು ಸ್ವತಃ ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ ಅಂತ. ನೋ ಡೌಟ್, ವೆರಿ ಎಮೋಷ್ನಲಿ. ಈಗ ಅರ್ಜುನ ಸತ್ತೋದ, ಆ್ಯಕ್ಚುಲಿ ಏನಾಗಿದೆ ಅಂತ ಅಲ್ಲಿದ್ದು ನೋಡಿ. ಬಟ್ ನೀವು ಬಿಹೇವಿಯರ್ ಗೊತ್ತಿದ್ರೆ, ನಿಮಗೆ ಮಸ್ತ್ ಬಿಹೇವಿಯರ್ ಆಫ್ ಎಲಿಫೆಂಟ್ಸ್ ನಿಮಗೆ ಗೊತ್ತಿದ್ರೆ, ನಿಮ್ಮದು ಉತ್ತರ ಬೇರೆ ಇರ್ತಿತ್ತು, ನೀವು ಬರಿತಿದ್ದೇ ಬೇರೆ ಇರ್ತಿತ್ತು. ದೇರ್ ಯು ಮಿಸ್ಡ್ ಇಟ್. ಸೊ ಇಂಥ ಇದು ಬಂದಾಗ ನೀವು ಸ್ವಲ್ಪ ಬೆಟರ್ ಒಂದು ನನಗೆ ಗೊತ್ತು, ನಿಮಗೆ ಟೈಮ್ ಸಮಯದ ಒಂದು ಕೊರತೆ ಇದೆ. ಬೇಗ ಹಾಕ್ಬೇಕು, ಯಾಕಂದರೆ ನೀವು ಹಾಕಕ್ಕೆ ಮುಂಚೆ ಇನ್ನೊಂದು ಟಿ ವಿಗೆ ಹಾಕ್ಬಿಟ್ರೆ ನಿಮಗೆ ಹೋಗ್ಬಿಡುತ್ತದು. ಬೇಗ ಹಾಕ್ಬೇಕು ಎಂಥದೋ ಒಂದು ಅಲ್ವಾ, ಅದೊಂದು ಈಗ ಪ್ರಾಬ್ಲಮ್ ಇದೆ. ಸೊ ಒಂದಷ್ಟು ಇರೋರಿಗೆ, ಫಾರ್ ಎಕ್ಸಾಂಪಲ್ ನನಗೊಬ್ರು ಯಾರೋ ಈ ಕಬಿನಿ ಲಾಂಗ್ ಟರ್ಮ್ ಮಾಡ್ತಾರೆ, ವಿದ್ಯಾ ಅಂತ ಎಲಿಫೆಂಟ್ಸ್ ಬಗ್ಗೆ ಲಾಂಗ್ ಟರ್ಮ್. ಅವರಿಗೆ ನೀವು PhD ಇದೆ ಅಂತ ಕೇಳಕ್ಕೆ ಹೋಗಬಾರ್ದು. PhD ಇಟ್ಸ್ ಆಫ್ ನೋ ಯೂಸ್. ಬೇಸಿಕಲಿ ಇಟ್ಸ್ ಅನದರ್ ಡಿಗ್ರಿ ಅಥವಾ ಅನ್ನೊಂದು ಬೇರೆ ಆಗುತ್ತೆ ಬೆಟ್ರ್. ಸೊ ಇದಿಷ್ಟು ನಾನು, ನೀವು ಇಷ್ಟು ಜನ ಕೂತು ನಮ್ಮ ಮಾತು ಕೇಳಿದ್ರಲ್ಲ ಇಲ್ಲಿವರೆಗೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಸಿದ್ದು ಅವರಿಗೆ, ಮತ್ತು ಇದೇ ಟೈಮಲ್ಲಿ ನನಗೆ ಭಾನು ಮತ್ತು ಲಿಂಗರಾಜವ್ರ ಹತ್ರ ಒಂದು ಸ್ವಲ್ಪ ಹರಟೆ ಹೊಡೆಯೋಕ್ಕೆ ಸಮಯ ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಲಾಂಗ್ ಟರ್ಮ್ ರಿಸರ್ಚ್ ಆ್ಯಂಡ್ ಕ್ವಾಲಿಟಿ ರಿಸರ್ಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮಗಳ ಒಂದು ಜರ್ನಿಗೆ, ಅಂದರೆ ಈ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ತಿಳಿಸ್ಕೊಟ್ಟಂತೆ ಸರ್ಗೆ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ವಿಶೇಷವಾಗಿ ಅಂದರೆ ಒಂದು ಬಂದಂಥ ಅತಿಥಿಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮೊದಲಿಗೆ ಕೃಪಾಕರ್ ಸರ್ ಅವರಿಗೆ ಸೂರ್ಯ ಸಿದ್ಧಾರ್ಥ್ ಅವರಿಂದ ಒಂದು ಸ್ಮರಣಿಕೆ.
ಪುಸ್ತಕ ಕಾರ್ಯಕ್ರಮಕ್ಕೆ ಬಂದು, ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅದ್ಭುತ ಸಮಯವನ್ನು, ಅದರ ಅನುಭವಗಳನ್ನ ನಮಗೆ ಜೊತೆಗೆ ಹಂಚ್ಕೊಂಡಿದ್ದೀರಾ. ಇನ್ಸ್ಪಿರೇಷನ್ ಕೂಡ ಪ್ರೋತ್ಸಾಹಿಸಿದ್ದೀರಾ. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಸರ್. ಸ್ಪೆಷಲಿ ಹರ್ಷಭಾನು ಸರ್ ಬೆಳಗಾವಿಂದ ಬಂದು, ಅವರು ಬೇರೆ ಎಲ್ಲೋ ಹೋಗಬೇಕಾಗಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡು ಬಂದು ಪ್ರೋತ್ಸಾಹಿಸಿದ್ರು ಸರ್. ಥ್ಯಾಂಕ್ ಯು, ನಿಮಗೂ ಕೂಡ ಥ್ಯಾಂಕ್ ಯು. ಲಿಂಗರಾಜ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಬರಬೇಕಾಗಿತ್ತು. ಸೊ ಅವರು ಕೃಷ್ಣಾದಲ್ಲಿ CMಗೆ ವೆಯ್ಟ್ ಮಾಡ್ತಾ ಇದ್ದಾರಂತೆ ಸರ್. ಈಗ ಸರ್ ಸತೀಶ್ ಅವ್ರು ಫೋನ್ ಮಾಡಿದರು, ಇನ್ನೊಂದು ಅರ್ಧ ಗಂಟೆ ಕಾಯೋಕ್ಕಾಗುತ್ತಾ ಅಂತ ಅಂದರು. ಅದಕ್ಕೆ ಸರ್ ಪ್ರೋಗ್ರಾಮು ಅಂತಿಮ ಘಟ್ಟಕ್ಕೆ ಬಂದುಬಿಟ್ಟಿದೆ, ಬಂದರೆ ನನ್ನ ಅಭ್ಯಂತರ ಇಲ್ಲ ಸರ್, ದಯವಿಟ್ಟು ಬನ್ನಿ ಸರ್ ಅಂತ ಅಂದೆ. ಹೇಳ್ತಿಂತಿದ್ದು ಅಂದರು, ಮತ್ತೆ ಕಾಲ್ ಬಂದಿಲ್ಲ. ಸೊ ಈಗ ನಾನು ಅವ್ರಿಗೆ ಕನ್ವಿನ್ ಮಾಡ್ತೀನಿ ಸರ್. ಸರ್ಗೆ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಬುಕ್ ಎಲ್ಲ ಕೊಟ್ಟು ನಿಮ್ಮ ಎಲ್ಲ ಒಂದು ಧನ್ಯವಾದವನ್ನು ತಲುಪಿಸ್ತೀನಿ ಸರ್. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರದವರು ಕೂಡ ಇಷ್ಟೊತ್ತು ವೇಟ್ ಮಾಡಿ ಕಾಯ್ದು ಕೂತಿದ್ದೀರಾ. ಥ್ಯಾಂಕ್ ಯು. ನಿಮಗೂ ಯಾರ್ಯಾರು ಭಾಗವಹಿಸಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಕೃತಿಯ ಕರ್ತೃ ಸಿದ್ದರಾಜ ಅವರಿಗೆ ಅವರ ಬಾಲ್ಯದ ಸ್ನೇಹಿತ ಶ್ರೀಕಂಠ ಮತ್ತು ಅವ್ರ ದಂಪತಿ ಒಂದು ಸ್ನೇಹಪೂರ್ವಕ ಒಂದು ಸನ್ಮಾನವನ್ನು ಮಾಡಿಕೊಡ್ತಿದ್ದಾರೆ. ಅವರ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.